ಮಾಡಬೇಕು. ಓಕೆ, ಇವರು ಬರೀ ಚುನಾವಣೆ ಟೈಮಲ್ಲಿ ಮಾತ್ರ ಅಭ್ಯರ್ಥಿಗಳು ಓಕೆ ತಮ್ಮ ಕ್ಯಾನ್ವಸಿಂಗ್ ಅಂತೇಳಿ ಫ್ಲೆಕ್ಸ್ ಬ್ಯಾನರ್ಗೆ ಹಾಕ್ಕೊಂಡಾಗ ಅದು ತೆಗಿಯೋಕ್ಕೆ ಮಾತ್ರ ಬರ್ತಾರೆ. ಅದಾದಮೇಲೆ ಬೇರೆ ಯಾವುದೂ ಇಲ್ಲ. ಇವಾಗ ಗ್ರೌಂಡ್ ಲೆವೆಲಲ್ಲಿ ಇಂಪ್ಲಿಮೆಂಟೇಷನ್ ಹೈಕೋರ್ಟ್ ಸಹ ಕ್ಲೀನಾಗಿ ಹೇಳಿದೆ, ಇದು ಎಲ್ಲಿ ಸಹ ಫ್ಲೆಕ್ಸ್ ಬ್ಯಾನರ್ ಹಾಕಲಿಕ್ಕಿಲ್ಲ ಅಂತೇಳಿ. ಮತ್ತು ಪಬ್ಲಿಕ್ ರಿಕ್ವೈರ್ಮೆಂಟ್ ಆ್ಯಕ್ಟ್ ಪ್ರಕಾರ BBMP ಅವರು ಇದು ಮಾಡಬೇಕು. ಇವರು ಅಧಿಕಾರಿಗಳು ಏನು ಮಾಡ್ತಾಯಿದ್ದಾರೆ, ವಾರ್ಡ್ ಲೆವೆಲಲ್ಲಿ ಗಳೆಲ್ಲ ಇದ್ದಾರಲ್ಲ ಅವರೆಲ್ಲ ಬಂದು ಎಲ್ಲ ಫ್ಲೆಕ್ಸ್ ಬ್ಯಾನರ್ನ ತೆಗಿಬೇಕು. ಇದು ಹಬ್ಬದ ಬ್ಯಾನರ್ಗಳಾಗಲಿ ಯಾವುದೇ ಇದಾಗಲಿ, ರಾಜಕೀಯ ಸಮಾರಂಭ ಯಾವುದೇ ಆಗಲಿ ಯಾವುದೂ ಫ್ಲೆಕ್ಸ್ ಬ್ಯಾನರ್ ಹಾಕಲಿಕ್ಕಿಲ್ಲ. ಇಲ್ಲಿ ಏನಾಗಿದೆ ಎಲ್ಲ ಕಡೆ ಬ್ಯಾನರ್ಗಳು ಹಾಕ್ಕೊಂಡು ಕೂತ್ಕೊಂಡಿದ್ದಾರೆ. ಇದು ಮತ್ತು ಇನ್ನೊಂದು ಬ್ರ್ಯಾಂಡ್ ಬೆಂಗಳೂರಿಗೆ ಸಹ ತುಂಬ ಹಾನಿ ಆಗ್ತದೆ. ಯಾಕಂದರೆ ಇದು ಬ್ರ್ಯಾಂಡ್ ಬೆಂಗಳೂರು ಬಂದು ಫ್ಲೆಕ್ಸ್ ಬ್ಯಾನರ್ ಬ್ರ್ಯಾಂಡ್ ಬೆಂಗಳೂರು ಆಗಬಾರ್ದು. ಓಕೆ, ಇದು ಎಲ್ಲ ತೆಗಿಲೇಬೇಕು. ಇದು ರಾಜಕಾರಣಿಗಳಿಗೆ ಆಗ್ತದೆ, ಅಧಿಕಾರಿಗಳು ಯಾರೂ ಅದರದ್ದು ಮುಟ್ಟಕ್ಕೆ ಹೋಗಲ್ಲ. ಇದೇನದು ಏನಾರ ಇದು ಕೊಟ್ಟಿದ್ದಾರೆ, ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ? ಏನಿಲ್ಲ. ಎಲ್ಲರದ್ದು ಇದು ಅಧಿಕಾರಿಗಳು ಏನು ಮಾಡ್ತಾರೆ, ಈ ಶಾಸಕರದ್ದು ಇವ್ರದ್ದೆಲ್ಲ ಫೋಟೋಗಳು ಹಾಕ್ಬಿಟ್ಟು ಹುಟ್ಟಿದ ಹಬ್ಬ ಅದು ಇದು ಅಂತ ಇದು ಮಾಡಬೇಕು, ಏನೂ ಕ್ರಮ ತಗೊಳ್ಳಲ್ಲ. ಓಕೆ, ಏನಿದೆ ಈ ಥರ ಇದು ಮಾಡಿದಂದರೆ ದಂಡ ಕಟ್ಟಬೇಕು. ನೋಡಿ, ಅದು ಕ್ಲೀನಾಗಿದೆ. ಅದು ತೆಗೆದುಬಿಟ್ಟು FIR ಮಾಡಬೇಕಂತಂದಿದೆ. ಇವಾಗ ಎಲೆಕ್ಷನ್ ಟೈಮಲ್ಲಿ ಬ್ಯಾನರ್ ತಕ್ಕಂದ್ರೆ ಅದು ಬ್ಯಾನರ್ ತೆಗೆದುಬಿಟ್ಟು ಅದು ಯಾರು ಕ್ಯಾಂಡಿಡೇಟು ಫ್ಲೆಕ್ಸ್ ಬ್ಯಾನರ್ ಹಾಕಿದ್ರೆ ಅವ್ರ ಮೇಲೆ FIR ಆಗುತ್ತೆ. ಚುನಾವಣೆ ಟೈಮಲ್ಲಿ ಒಂದು ರೂಲು, ಚುನಾವಣೆ ಆದಮೇಲೆ ಇನ್ನೊಂದು ರೂಲು, ಎಲ್ಲ ಒಂದೇ ರೂಲೇ. ಓಕೆ, ಇವರು ಅಧಿಕಾರಿಗಳು ಓಕೆ ಯಾರೇ ಆಗಲಿ, MLA ಆಗಲಿ, MP ಆಗಲಿ, ಯಾರೇ ರಾಜಕೀಯ ವ್ಯಕ್ತಿ ಆಗಲಿ, ಯಾವುದೇ ಸಮಾರಂಭ ಯಾವುದೇ ಬ್ಯಾನರ್ ಹಾಕಿದ್ರು ಅದು ತೆಗೆದುಬಿಟ್ಟು ಅದು ಯಾರು ಹಾಕಿದ್ರು ಅವ್ರ ಮೇಲೆ ಒಂದು FIR ಮಾಡಬೇಕು. ಕಾನೂನು ಒಂದೇ ಅಲ್ಲಪ್ಪ, ರಿಲ್ಯಾಕ್ಸೇಷನ್ ಅನ್ನೋದು ಇದೆಯಾ ಅಂತ ಏನು ಮಾಡ್ತಾ ಇದ್ದಾರೆ? ಎಲ್ಲ ಬಂದು ನ್ಯೂಸ್ ಚಾನಲ್ಗಳು ಹೇಳಬೇಕು. ಓಕೆ, TVಯಲ್ಲಿ ಬರಬೇಕು. ಅವಾಗ ಮಾತ್ರ ಇವ್ರು ಎಚ್ಚರಗೊಳ್ಳೋದು. ಬೇರೆ ಟೈಮಲ್ಲಿ ಅವ್ರಿಗೇನು ಗೊತ್ತಿಲ್ವಾ? ಏನು ಮಾಡ್ತಾ ಇದ್ದಾರೆ ಅಧಿಕಾರಿಗಳು? ಪರಿಸರಕ್ಕೂ ಹಾನಿ ಆಗುತ್ತೆ. ಹೌದು, ಈಗ ನೋಡಿ, ಈಗ ಇದರಲ್ಲಿ ಫ್ಲೆಕ್ಸ್ ಬಂದು ಪರಿಸರಕ್ಕೆ ಸಹ ಇದಾಗ್ತದೆ. ಓಕೆ, ಅದು ಮೋರಿಗಳಲ್ಲಿ ಹೋಗುತ್ತೆ. ಮೋರಿಯಲ್ಲಿ ಬಿದ್ದಾಗ ಅದೆಲ್ಲ ನೀರುಗಳೆಲ್ಲ ಅದರಲ್ಲಿ ಕಟ್ಕೊಬಿಡುತ್ತೆ. ಓಕೆ, ಮತ್ತು ಅದ್ರ ಇಲ್ಲದೆ ಅಲ್ಲಿಲ್ಲ ಬಿಸಾಕ್ತಾರೆ. ಅದೇ ಬಿಸಾಕ್ದಾಗ ಅದು ಹಾನಿಕಾರಿ ಇದಾಗ್ತದೆ. ಪರಿಸರ ಎಲ್ಲ ಇದಾಗುತ್ತಪ್ಪ. ಆಕ್ಸಿಡೆಂಟ್ಗಳು ಆಗ್ತದೆ ಸರ್. ಅದು ಫ್ಲೆಕ್ಸ್ ಹೌದು, ತುಂಬ ಇದು. ಇವಾಗ ನೋಡಿ, ಇವಾಗ ಫ್ಲೆಕ್ಸ್ ಬ್ಯಾನರಿಂದ ಮತ್ತು ಇದು ಗಿಡ ಮರಗಳಿಗೂ ಅಲ್ಲಿ ತೊಂದರೆ ಆಗುತ್ತೆ. ಓಕೆ, ಇವರು ಅಲ್ಲಿ ಇಲ್ಲಿ ಇದಾಕ್ಬಿಡ್ತಾರೆ. ಅದು ಎಲ್ಲ ಕಡೆ ಹೋಗಿ ಹಾಕ್ಕೊಂಡಿರುತ್ತೆ. ಏನಕ್ಕೆ ಇದೆಲ್ಲ ಬೇಕು? ಪ್ಲಾಸ್ಟಿಕ್ಕು ಬ್ಯಾನ್ ಇದೆಯಲ್ಲಪ್ಪ. ಓಕೆ, ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಬ್ಯಾನು ಆ್ಯಕ್ಟ್ ಸಹ ಬಂದಿದೆ. ಓಕೆ, ಮುನ್ಸಿಪಾಲಿಟಿ ಇದು ಮಾಡಬೇಕು. ಇದೆಲ್ಲ ಫ್ಲೆಕ್ಸ್ ಬ್ಯಾನರ್ಸ್ ಎಲ್ಲ ಬಂದು ಸಿಂಗಲ್ ಯೂಸ್ ಪ್ಲಾಸ್ಟಿಕ್, ಅದು ಆದಷ್ಟು ಇವರು ಇದು ಮಾಡಬೇಕು. ಯಾಕೆ ಇದು ಕ್ರಮ ತಗೊಳ್ತಲ್ಲ? ಎಲ್ಲನೂ ಬಂದು ಮಾಧ್ಯಮ ಮತ್ತು ನ್ಯೂಸ್ ಚಾನಲ್ಗಳವರೇ ಬಂದು ಮುಂದೆ ತೋರಿಸ್ಬೇಕಲ್ಲ. ಇವ್ರಿಗೆ ಅಧಿಕಾರಿಗಳಿಗೆ ಅದು ಬಿಟ್ಟರೆ ಬೇರೆ ಟೈಮಲ್ಲಿ ಗೊತ್ತೇ ಆಗಲ್ಲ. ಕಣ್ಣು ಮುಂದೆ ಇರೋದು ಗೊತ್ತಾಗಲ್ವಲ್ರಿ? ಏನು ಮಾಡ್ತಾಯಿದ್ದಾರೆ ಅಧಿಕಾರಿಗಳು? ಇವ್ರಿಗೆ ಅಧಿಕಾರಿಗಳ BBMP ಆ್ಯಕ್ಟ್ ಇದೆಯಲ್ಲ, BBMP ಆ್ಯಕ್ಟ್ 2020 ಸೆಕ್ಷನ್ 104(1) ಅಡಿಯಲ್ಲಿ ಯಾವುದೇ ಆದೇಶ ಇದು ಮಾಡಿದ್ರೆ ಸರ್ಕಾರಿ ಅಧಿಕಾರಿ ಮೇಲೆ ಕೇರ್ಲೆಸ್ನೆಸ್ ಆ್ಯಂಡ್ ಡೆರ್ಲಿಕ್ಷನ್ ಆಫ್ ಡ್ಯೂಟಿ ಒಂದು ಇದು ಮಾಡಲಿ. ಯಾಕೆ ಇವರು ಮಾಡ್ತಾಯಿಲ್ಲ? ನಾನು ಅರುಣ್ ಅಂತೇಳಿ, ಪರಿಸರ ಮತ್ತು ಸಾಮಾಜಿಕ ಹೋರಾಟಗಾರ.